Hello everyone, here the question is which of the following rational numbers lie between minus 7 by 10 and minus 1 by 4. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ರ್ಯಾಷನಲ್ ನಂಬರ್ ಕೊಟ್ಟಿರುವಂಥ ರ್ಯಾಷನಲ್ ನಂಬರ್ ಬರ್ಕೋಬೇಕು minus 7 by 10 and minus 1 by 4. Okay, we have to find the LCM. LCM means least common multiple of 10 and 4, that is equal to 20. How it comes? 2 ಇಲ್ಲಿ ಬರ್ಕೊಬೇಕು. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. 2 5s are 10, 2 2s are 4. 2 into 5 into 2 is equal to 20. LCM becomes 20 here. LCM ಏನಾಗುತ್ತೆ 20 ಆಗುತ್ತೆ. ಆ ನಂತರ ಏನು ಮಾಡಬೇಕು, LCMನ ಕೊಟ್ಟಿರುವಂತಹ ಒಂದು ರೇಂಜಲ್ಲಿ ನಾವು ಅಪ್ಲೈ ಮಾಡಬೇಕು. -7/10 ಇಂಟು 20 ಮಾಡಿದರೆ ಎಷ್ಟು ಬರುತ್ತೆ? -14/20 -18/140 ಬರುತ್ತೆ. ಒನ್ ಕೆಳಗಡೆ ಏನು 120 ಬಂತು. ಯಾಕೆ ಬಂತು? ನಾನು ಏನು ಮಾಡಿದೆ ಇಲ್ಲಿ ಅಂತಂದರೆ, ಇಲ್ಲಿ ಜಸ್ಟ್ ಇಷ್ಟೇ ಬಿಡ್ಬೋದಾಗಿತ್ತು. ಬಟ್ ಇಲ್ಲಿ ಆಪ್ಷನ್ನಲ್ಲಿ 8 3 5 ಹೇಳಿದ್ದಾರೆ. 8 3 5 ಅಂತಂದಾಗ ಆಪ್ಷನ್ LCM ಏನಾಗುತ್ತೆ 120 ಆಗುತ್ತೆ. ಹಾಗಾಗಿ ಇದು ಕೂಡ ನಾವು ಇವೆರಡು ರೇಂಜನ್ನು ನಾವು 120ಗೆ ತೊಗೊಂಬರಬೇಕು. ಓಕೆನಾ? ಹಾಗಾಗ್ಬಿಟ್ಟು ನಾವೇನು ಮಾಡಬೇಕು, ಮತ್ತೆ ಇದಕ್ಕೆ 120 ಬರೋ ಹಾಗೆ ಮಲ್ಟಿಪ್ಲಿಕೇಶನ್ ಮಾಡಿ ಇಟ್ಕೊಬೇಕು. ಡಿನಾಮಿನೇಟರ್ ನಮಗೆ ಏನಿದ್ರು ಸೇಮ್ ಬರಬೇಕು. ನೆಕ್ಸ್ಟು 120 ಮಾಡಿ ಇಟ್ಕೊಂಡ್ರೆ ಸೇಮ್ ಮಾಡಿ ಇಟ್ಕೊಂಡ್ರೆ ನಮಗೆ ರೇಂಜು ಕ್ಲಿಯರ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ನಲ್ಲಿ ನಾವು -5/8 ಇದೆ ಅಲ್ಲ, ಅದಕ್ಕೆ ನಾವು LCM ಅಪ್ಲೈ ಮಾಡಬೇಕು. 120 ಇದೆ ಅಲ್ವಾ, 8 3 ಮತ್ತು 5 ಮಾಡಿದರೆ LCM 120 ಬರುತ್ತೆ. ಹಾಗೆ ಕಂಡಿಡ್ಕೊಂಡಿದ್ದೀವಿ, ಅದನ್ನೇ ಅಪ್ಲೈ ಮಾಡಬೇಕು. -5/8 ಇಂಟು 120. ಇವಾಗ 8 1s 8 15s ಹೋಗುತ್ತೆ. 15 ಇಂಟು 5 ಏನಾಗುತ್ತೆ -75. ಮೈನಸ್ ಯಾಕೆ ಬಂತು ಅಂದರೆ ಇಲ್ಲಿ 5 ಹಿಂದ್ಗಡೆ ಮೈನಸ್ ಇರೋದ್ರಿಂದ -75 ಆಗುತ್ತೆ. ಅದೇ ಥರನೇ 2 / 3 ಇಂಟು 120 ಮಾಡಬೇಕು. 3 1s 3 4s ಆಗುತ್ತೆ. -3/5 is equal to 120 ಆಗುತ್ತೆ. -3 / 5 ಇಂಟು 120 ಏನಾಗುತ್ತೆ 24 ಬರುತ್ತೆ. 24 ಇಂಟು 3 ಮಾಡಬೇಕು. ಆವಾಗ -72 / 10 ಆಗುತ್ತೆ. ಆವಾಗ ನಾವು ರೇಂಜ್ ನೋಡ್ಕೋಬೇಕು. ಇನ್ನು ನಮಗೆ ರೇಂಜ್ ಎಷ್ಟು ಬಂತು? -84 / 120. ಇನ್ನೊಂದು ರೇಂಜು -30 / 120. ಬಟ್ ಇಲ್ಲಿ ಏನಿದೆ -75 / 120 ಇದು ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನು 80 / 120 ಇದು ಬರೋಲ್ಲ, ಯಾಕಂದರೆ ಇಲ್ಲಿ ಪಾಸಿಟಿವ್ ಸೈನ್ ಇದೆ. ಇಲ್ಲಿ ನಮಗೆ ಬೇಕಾಗಿರೋದು ನೆಗೆಟಿವ್ ರೇಂಜಲ್ಲಿ ಬರಬೇಕು, ಇದು ಬರೋಲ್ಲ. ನೆಕ್ಸ್ಟು -72 / 120 ಇದೆ, ಇದು ಕೂಡ ಬರುತ್ತೆ. ಬಟ್ ಏನಂತಂದರೆ ಇದು ಕರೆಕ್ಟ್ ಬರುತ್ತೆ, ಬಟ್ 80 ಬರೋದಿಲ್ಲ. ಹಾಗಾಗಿ ಈ ಆಪ್ಷನ್ ತಪ್ಪಾಗುತ್ತೆ. ನೆಕ್ಸ್ಟು ಆಪ್ಷನಿಗೆ ಹೋಗಬೇಕು. ಇದು ಎಲ್ಲ ಸೇಮ್ ಇರೋದ್ರಿಂದ ನಾವು ಮತ್ತು ಅದನ್ನೇ ಬರ್ಕೋಬೇಕು. ಬಟ್ ಇಲ್ಲಿ ಏನಂತಂದರೆ ಇಲ್ಲಿ ಮೈನಸ್ ಇದೆ, ಸೊ ಹಾಗಾಗಿ ಇಲ್ಲಿ ಮೈನಸ್ ಆಗುತ್ತೆ. ಆರಾಮಾಗಿ ಇವು ಮೂರು ಕೂಡ ನೆಗೆಟಿವ್ ಟರ್ಮ್ ಇರೋದ್ರಿಂದ, ಇದು ಕೂಡ ನೆಗೆಟಿವ್ ಟರ್ಮ್ ಇರೋದ್ರಿಂದ ಇವು ಮೂರು ಇದ್ರ ಒಳಗಡೆ ಬರುತ್ತೆ ಅಂತ ಅರ್ಥ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ 2ನ ನಾವು ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಇಲ್ಲಿ ಏನಿಲ್ಲ, ಸಿಂಪಲಾಗಿ LCM ತಗೋಬೇಕು. 20 ಬರುತ್ತೆ. 20 ನಮಗೆ ಯೂಸ್ ಆಗೋಲ್ಲ, ಯಾಕಂದರೆ 3 ಆಪ್ಷನಲ್ಲಿ ನಮಗೆ 3 ಅಂಕಿ ಕೊಟ್ಟಿದ್ದಾರೆ, 8 3 5. ಸೊ ಹಾಗಾಗಿ ಇವು ಮೂರದ್ದು ನಾವು 120 ತಗೊಳ್ಬೇಕಾಗತ್ತೆ. 120 ತೊಗೊಂಡು ಇವು ಕೊಟ್ಟಿರುವಂಥ ಆಪ್ಷನಲ್ಲಿ ನಾವು ಹಾಕೋಬೇಕಾಗತ್ತೆ, ಅಷ್ಟೇ ಸಿಂಪಲ್.